ನಾವು ಯಾರಿಗೂ ಮೆಚ್ಚಿಸುವಂಥದ್ದು ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿಯವರು ಇವತ್ತು ನಮ್ಮ ನಾಯಕರಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ವಯನಾಡಿಗೆ ಪ್ರತಿನಿಧಿತ್ವ ಮಾಡ್ತಾ ಇದ್ದಾರೆ, ಲೋಕಸಭಾ ಸಂಸದರಿದ್ದಾರೆ, ಪರಿಶೀಲನೆ ಮಾಡಿ ಅಂತೇಳಿ ಅವರು ಒಂದು ರಿಕ್ವೆಸ್ಟನ್ನು ಕಳಿಸಿದ್ರು. ಹೌದು, ನಾವು ಮಾಡಿದ್ದೇವೆ. ಯಾಕೆ ಅಂದರೆ ಈಗ ಯಾರಾದರೂ ಎಲ್ಲಾದರೂ ಅನಾಹುತ ಆಗಿದೆ, ಅರೆ ಬೇರೆ ವಿದೇಶಿ ರಾಷ್ಟ್ರಗಳಲ್ಲಿ ಪ್ರಕೃತಿ ವಿಕೋಪ ಆದರೆ ಮಾನವೀಯತೆ ದೃಷ್ಟಿಯಿಂದ ನಾವು ಪರಿಹಾರ ಕಳಿಸ್ತೀವಿ. ಅದು ತಪ್ಪಾಗಬೇಕಾ? BJPಗೆ ನೈತಿಕತೆಯೇ ಇಲ್ಲ, ವಿಷಯಗಳೇ ಇಲ್ಲ. ಮಾನವೀಯತೆ ಆಧಾರದ ಮೇಲೆ ಇವತ್ತು ನಾವು ಪರಿಹಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಪರಿಹಾರ ಬೇರೆ ಎಲ್ಲಾದರೂ ಇದ್ದರೆ ಸಲಹೆ ಕೊಡಬೇಕು ಅವರು. ಅದು ಬಿಟ್ಟು ಯಾಕೆ ಕೊಟ್ರಿ ಅಂತೇಳಿ ಕೇಳಿ ಅದಕ್ಕೆ ಬೇರೆ ರೀತಿಯಲ್ಲಿ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಖಂಡನೆ. ಸಚಿವ ಡಿ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೇ ರೊಚ್ಚಿಗೆದ್ದಿದ್ದಾರೆ. ಹಿರಿಯೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಯೋಜನೆ ಮಾಡಿದಂತಹ ಸಮಾವೇಶಕ್ಕೆ ಸಚಿವ ಸುಧಾಕರ್ ಗೈರಾಗಿದ್ದು ಆಕ್ರೋಶ ಸ್ಫೋಟಗೊಂಡಿದೆ. ಸುಧಾಕರ್ ಗೆಲುವಿಗಾಗಿ ನಾವು ರಕ್ತ ಸುರಿಸಿದ್ದೀವಿ, ಆದರೆ ನೀವು ನಮ್ಮನ್ನ ನಾಯಿಗಿಂತ ಕಡೆಯಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ ಕಿಡಿಕಾರಿದ್ದಾರೆ. ಜ್ಞಾನವಾಪಿಯಲ್ಲಿ ಜಯ ಗಳಿಸಿರೋದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ ಅಂತ ಜ್ಞಾನವಾಪಿ ಬಗ್ಗೆ ಕೋರ್ಟ್ನಲ್ಲಿ ದಾವೆ ಹೂಡಿ ಜಯಗಳಿಸಿರುವ ಶಿವಪ್ರಸಾದ್ ಪಾಂಡೆಯ ಮಹಾರಾಜ್ ಜಿ ಲಿಂಗಿಯ ಹೇಳಿದ್ದಾರೆ. ಹಾಸನದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, ಜ್ಞಾನವಾಪಿಯಲ್ಲಿ ಈಶ್ವರನಿಗಾಗಿ ನಮ್ಮ ಮುಂದಿನ ಹೋರಾಟ ಮುಂದುವರಿಯುವುದು ಅಂತ ಹೇಳಿದ್ದಾರೆ. ಜ್ಞಾನವಾಪಿಯಲ್ಲೂ ಕೂಡ ಅಯೋಧ್ಯೆಯಂತೆ ಶಿವಲಿಂಗಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. वो राम वन गमन, हमारे प्रभु श्री राम का जहाँ जहाँ चरण पड़ा है उन सभी स्थानों का हम लोग दर्शन पूजन कर रहे हैं. तो अयोध्या गए, अयोध्या से मिट्टी लेकर वहाँ से हम लोग ये राम गमन प्रारंभ किया, जो कि त्रेता में भगवान श्री राम ने इस वनगमन किया था, उसके बाद कोई नहीं किया. ये फर्स्ट चांस है इस कलिकाल में हम लोग राम वनगमन यात्रा कर रहे हैं, जो वहाँ से चलकर अयोध्या से चलकर हम लोग इलाहाबाद से चित्रकूट से इस तरह जहाँ जहाँ प्रभु. ತುಮಕೂರಿನ ಸಿದ್ಧಗಂಗಾ ಮಠದಿಂದ BCM ಹಾಸ್ಟೆಲ್ಗಳಿಗೆ ಅಕ್ಕಿ ಪಡೆದಿದ್ದ ಪ್ರಕರಣದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗ ತಲೆದಂಡವಾಗಿದೆ. ಕರ್ತವ್ಯ ಲೋಪ ಹಿನ್ನೆಲೆ ಅಧಿಕಾರಿ ಗೀತಮ್ಮ ಅವರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ನಮ್ಮ ವರದಿಗೆ ಎಚ್ಚೆತ್ತ ಇಲಾಖಾ ಅಧಿಕಾರಿಗಳು ಅಕ್ಕಿ ವಿತರಣೆಯಾದರೂ ಸರಿಯಾಗಿ ಕಾರ್ಯನಿರ್ವಹಿಸದ ಅಧಿಕಾರಿಯನ್ನ ಅಮಾನತು ಮಾಡಿದ್ದಾರೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮ ಅವಹೇಳನ ಪ್ರಕರಣ ಸಂಬಂಧ IAS ಅಧಿಕಾರಿ ಆಕಾಶ್ ಶಂಕರ್ ವಿಚಾರಣೆಯನ್ನ ಮಾಡಿದ್ರು. ಬಳಿಕ ಮಾತನಾಡಿದ ಆಕಾಶ್ ಶಂಕರ್, ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು, ಪೋಷಕರು, ಶಾಲಾ ಆಡಳಿತ ಮಂಡಳಿ ವಿಚಾರಣೆ ನಡೆದಿದೆ. ವಿವಿಧ ಹಂತದಲ್ಲಿ ವಿಚಾರಣೆ ನಡೆಸಲಾಗಿದ್ದು ಕೆಲವು ದಾಖಲೆಗಳನ್ನು ಪಡ್ಕೊಳ್ಳಲಾಗಿದೆ. ಇನ್ನು ಎಲ್ಲಾ ದೃಷ್ಟಿಕೋನದಿಂದ ತನಿಖೆ ಪೂರ್ಣಗೊಳಿಸಿದ ಬಳಿಕ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೇನೆ ಅಂತ IAS ಅಧಿಕಾರಿ ಆಕಾಶ್ ಶಂಕರ್ ತಿಳಿಸಿದರು. ಅವರು ಹೇಳಿದರು, ನಮಗೆ ತಾರತಮ್ಯದ ಬಗ್ಗೆ ಎಲ್ಲ ಕೇಳಿದರು, ಮತ್ತು ಹೇಳಿದರು ನಾಗದೇವರ ಬಗ್ಗೆ ಎಂದು ಹೇಳಿದೆ ನಾನು. ಅದಕ್ಕೆ ಅವರು ಹೇಳಿದರು, ನಿಮಗೆ ಅದು ಹೇಗೆ ಅನಿಸ್ತದೆ, ಅವರು ಒಳ್ಳೆಗೆ ಹೇಳಿದ ಅಲ್ಲ ಕೆಟ್ಟದಾಗಿ ಹಾಗೆ ಹೇಳಿದಂತೆ ಅನಿಸ್ತದೆ. ಅದೇ ನಾವು ಅವರ ದೇವರಿಗೆ ಹಾಗೆ ಹೇಳ್ತಿದ್ರೆ ಅವರು ಸಹ ನಮ್ಮ ಹಾಗೆಯೇ ರಿಯಾಕ್ಟ್ ಮಾಡ್ತಿದ್ರು. ಹೌದು, ನಮಗೆ ಅವರು ಸೋಷಲ್ಗಿದ್ದದ್ದು. ಆಗ ಸಹ ಲೆಸನಿದ ಬಗ್ಗೆ ಹೇಳ್ತಿರ್ಲಿಲ್ಲ, ಅಂದರೆ ಹೀಗೆ ದೇವರ ಬಗ್ಗೆ ಅದನ್ನೇ ಹೇಳ್ತಿದ್ರು ನಮಗೆ ಸಹ ಅವರು. ಇವತ್ತು 11 ಗಂಟೆಗೆ ನನಗೆ ಒಂದು DDPI ಆಫೀಸಿಂದ ಒಂದು ಲೆಟರ್ ಬಂತು. 12 ಗಂಟೆಯಿಂದ 2 ಗಂಟೆ ಒಳಗಡೆ ಎಂಕ್ವೈರಿ ಆಫೀಸರ್ ಬಂದಿದ್ದಾರೆ, ಅವರ ಎದುರು ನಿಮ್ಮ ಸ್ಟೇಟ್ಮೆಂಟ್ ಬೇಕಂತೇಳಿ. ನಾವು ಬಂದೆವು, ಟೈಮ್ಗೆ ಸರಿಯಾಗಿ ಬಂದು ನಮ್ಮನ್ನು ಎಂಕ್ವೈರಿ ಮಾಡಿದ್ದಾರೆ. ಇದ್ದ ವಿಷಯ ಏನೇನಾಗಿದೆ ಅದನ್ನೆಲ್ಲ ಸ್ಪಷ್ಟವಾಗಿ ನಾವು ಉಲ್ಲೇಖ ಮಾಡಿದ್ದೇವೆ, ಹೇಳಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಒಂದು ರೈಟಿಂಗಲ್ಲಿ ಸಮೇತ ನಾವು ಕೊಟ್ಟಿದ್ದೇವೆ ನೋಡಿ. ಅದಕ್ಕೆ ನಮಗೆ ಅಕ್ನಾಲಜ್ಮೆಂಟು ಸಮೇತ ಕೊಟ್ಟಿದ್ದಾರೆ ಅವರು. ಆದ ಕಾರಣ ಅಧಿಕಾರಿ ನಮಗೆ ನ್ಯಾಯ ದೊರಕಿಸಿಕೊಡ್ತೇವೆ ಅನ್ನುವ ಭರವಸೆ ಇದೆ. ಯಾವುದೇ ಎಲ್ಲ ನಾವು ಹೇಳಿದಂಥ ಮಾತನ್ನು ದಾಖಲೀಕರಣ ಮಾಡಿದ್ದಾರೆ. ಆ ಮುಖಾಂತರ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ಅನ್ನುವ ವಿಶ್ವಾಸ